ಅದರಲ್ಲಿ ವಿಶೇಷವಾಗಿ ಈ ಹುಳು ಬಂದಿದೆಯಲ್ಲ, ಈ ವರ್ಷ ಈ ಒಂದು ಹುಳುವಿಗೆ ಏನಪ್ಪ ಅಂದರೆ ಒಂದು ಹಬ್ಬದ ವಾತಾವರಣ. ಈ ಕ್ಲೈಮೇಟು ನಮಗೇನಪ್ಪ ಅಂದರೆ ಅವಾಗವಾಗ ಮಳೆ ಆಗ್ತಾಯಿದ್ದು, ತುಂತುರು ಮಳೆ ಆಗ್ತಾಯಿದ್ದು, ಆಮೇಲೆ ಟೆಂಪ್ರೇಚರ್ ಕಡಿಮೆ ಇದ್ದಾಗ, ಆಮೇಲೆ ಇದೆ ರಿಲೇಟಿವ್ ಹ್ಯುಮಿಡಿಟಿ ಅಥವಾ ವಾತಾವರಣದ ಆರ್ದ್ರತೆ ಅಂತ ಹೇಳ್ತೀವಿ, ಅದು ಜಾಸ್ತಿ ಇದ್ದಾಗ ಏನಪ್ಪ ಅಂದರೆ ಈ ಹುಳು ಒಂದು ಹಬ್ಬದ ವಾತಾವರಣದಾಗ ಈ ಹುಳು ಏನಂದರೆ ಹೆಣ್ಣು ಕೀಟ ಸುಮಾರು ನಾರ್ಮಲ್ ಟೈಮ್ನಲ್ಲಿ ಸುಮಾರು 200 ಮೊಟ್ಟೆ ಇಟ್ಟರೆ ಈ ಡಬಲ್ ಅಥವಾ ತ್ರಿಬಲ್ ಮೊಟ್ಟೆ ಇರ್ತದೆ. ಆಮೇಲೆ ಈ ಹುಳುಗಳು ಏನಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ತಿಂದು ಬೆಳಿತಾವೆ. ಆಮೇಲೆ ಈಗ ಅದಕ್ಕೆ ನಿಯಂತ್ರಣಕ್ಕೆ ತಾವು ಏನು ಕ್ರಮ ಅವ್ರಿಗೆ ಏನು ವಿಶೇಷವಾಗಿ ಈ ಹುಳು ಜಾಸ್ತಿ ಇದ್ದಾಗ ಏನಪ್ಪ ಅಂತ ಹೇಳಿದ್ರೆ ಕೆಲವು ಸಲ ಈಗ ನಾವು ಹೊಸ ಕೆಮಿಕಲ್ ಹೇಳ್ತೀವಿ. ಆಮೇಲೆ ಸ್ಪೈನೋಟರಾಮ್ ಅಂತ ಹೇಳ್ತೀವಿ, ಅದನ್ನು ಪ್ರತಿ ಲೀಟ್ರ್ ನೀರಿಗೆ 0.4 ml ಹೇಳ್ತೀವಿ, 10 ಲೀಟ್ರಿಗೆ 4 ml. ಅದೇ ಥರ ಫೇಮ್ ಅಂತ ಹೇಳ್ತೀವಿ, ಅದು ಫ್ಲೂ ಬೆಂಡ್ಯಾಮಿಡ್ ಅಂತೇಳಿ ಟೆಕ್ನಿಕಲ್ ಆಗಿ. ಇದನ್ನೇನಪ್ಪ ಅಂತ ಹೇಳಿದ್ರೆ ಸುಮಾರು 5 ಲೀಟ್ರ್ ನೀರಿಗೆ 1 ml ಹೇಳ್ತೀವಿ. ಅದೇ ಥರ ಈ ಥರ ಹೊಸ ಕೆಮಿಕಲ್ಸು. ಇನ್ನೊಂದು ನಮ್ಮ ರೈತರೆಲ್ಲ ಕೊರಾಜಿನ್ ಅಂತ ಹೇಳ್ತಿರ್ತಾರೆ, ಇದಕ್ಕೆ ನಾವು ಟೆಕ್ನಿಕಲ್ ಆಗಿ ಕ್ಲೋರಾಂಟ್ರಿನಲ್ಲಿ ಪ್ರೋಲ್ ಅಂತ ಕರಿತೀವಿ. ಇದು ಸಹಿತ ಸುಮಾರು 0.5 ml 1 ಲೀಟ್ರಿಗೆ ಹಾಕಿದ್ರೆ ಭಾಳ ಎಫೆಕ್ಟಿವ್ ಕಂಡು ಬಂದಿವೆ. ಆಮೇಲೆ ಇದ್ರ ಜೊತೆಗೆ ಇವೇನಪ್ಪ ಅಂದರೆ ಸ್ಪ್ರೇ ಮಾಡಿದ ತಕ್ಷಣ ಹುಳುಗಳು ತಿನ್ನೋ ಸ್ಟಾಪ್ ಮಾಡಿಬಿಡ್ತಾವೆ. ಆಮೇಲೆ ರೈತರಿಗೆ ಏನಿಸ್ತದೆ ನಮ್ಮ ಹುಳನೇ ಕಂಟ್ರೋಲ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಇದು ಹೆಂಗಪ್ಪ ಅಂದರೆ ಅದು ಒಂದು ಕೀಟದ ಬೆಳವಣಿಗೆ ಒಂದು ಇದ್ರ ಮಾಡಿ ಕಂಟ್ರೋಲ್ ಮಾಡಿಕೊಂಡು ಆ ಹುಳ ಉಪವಾಸದ ಸಾಯಿಸಲಿಕ್ಕೆ ಇದು ಮಾಡ್ತವೆ. ಆಮೇಲೆ ಇನ್ನೊಂದು ಪೈರೋಥ್ರಾಯ್ಡ್ ಕೀಟನಾಶಕಗಳು ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈಪರ್ಮೆತ್ರಿನು, ಅಲ್ಫಾಮೆತ್ರಿನು, ಡೆಕಾಮೆತ್ರಿನು, ಆಮೇಲೆ ನಮ್ಮ ರೈತರೆಲ್ಲ ಕರಾಟೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದಕ್ಕೆ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಹೇಳ್ತೀವಿ. ಇದನ್ನೇನಪ್ಪ ಅಂದರೆ ನಾವು ಸುಮಾರು 1 ಮಿಲಿಲೀಟ್ರಷ್ಟು ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪಡಣೆ ಮಾಡಿದಲ್ಲಿ ಇವಕ್ಕೇನಪ್ಪ ಅಂದರೆ ಬ್ರೈನ್ ಸಿಸ್ಟಮ್ ಅಥವಾ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ನರಮಂಡಲ ಎಫೆಕ್ಟ್ ಆಗಿ ಹುಳುಗಳು ಜಲ್ದಿ ಸತ್ತೋಗ್ಬಿಡ್ತಾವೆ.